ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಕಡೆ KS ಮರುಪರೀಕ್ಷೆ ವಿಚಾರ ಕೋರ್ಟಲ್ಲಿ ತಡೆಯಾಜ್ಞೆ ಇರೋದು ಇನ್ನೂ ಕೂಡ ತೆರವಾಗಿಲ್ಲ. ಇವತ್ತು KPSCಯಿಂದ ಒಂದು ದಿನಾಂಕಗಳು ಪಟ್ಟಿ ಪ್ರಕಟ ಆಗಿದೆ. ಅಪ್ಕಮಿಂಗ್ 2025 ಇರುವಂಥ ಎಲ್ಲ ಪರೀಕ್ಷೆಗಳದ್ದು, ವಿಶೇಷವಾಗಿ ಅದರಲ್ಲಿ ಲ್ಯಾಂಡ್ ಸರ್ವೇರ್ದು ಮೊದಲಾದ ಪರೀಕ್ಷೆಗಳ ದಿನಾಂಕ ಬಿಟ್ಟಿದ್ದಾರೆ. ಸೊ ಯಾಕೆ ಈಗ ಈ ದಿನಾಂಕದ ಬಗ್ಗೆ ಒಂದು ಸ್ಪಷ್ಟನೆ ಅಂತಂದರೆ, ಹಲವಾರು ಜನರಿಗೆ ಈಗ ಅಸಲಿ ಗೊಂದಲ ಶುರುವಾಗಿರುತ್ತೆ. ಅದೇನು ಅಂತಂದರೆ, ಇನ್ನೂ KS ಮರುಪರೀಕ್ಷೆದು ಅಂತಿಮ ವಿಚಾರ ಏನು ಅಂತ ಗೊತ್ತಾಗಿಲ್ಲ. ಆಲ್ರೆಡಿ ಇವರು ಮುಖ್ಯ ಪರೀಕ್ಷೆ ದಿನಾಂಕವನ್ನು ಕೊಟ್ಬಿಟ್ಟಿದ್ದಾರಲ್ಲ ಅಂತ. ಸೊ ಏನಾಗಿದೆ ಅದು ಅಂತಂದರೆ, ಈ ಹಿಂದೆ ಅಂದರೆ ಶುಕ್ರವಾರನೇ ರೆಡಿಯಾಗಿದ್ದಂಥ ಒಂದು ದಿನಾಂಕಗಳ ಪಟ್ಟಿ ಅದು. ಅಂದರೆ ಅದು ಸ್ಟೇ ವಿಕೆಟ್ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ KPSC ಆ ದಿನಾಂಕಗಳನ್ನ ರೆಡಿ ಮಾಡಿತ್ತು. ಬಟ್ ಅಲ್ಲಿ ಮುಖ್ಯ ಪರೀಕ್ಷೆ ದಿನಾಂಕ ಏನಿದೆಯಲ್ಲ ಅದು ಈ ಹಿಂದೆನೇ ರೆಡಿಯಾಗಿದ್ದು. ಸೊ ಅದನ್ನು ಈಗ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ಗೆ. ಬಟ್ ಇನ್ನೂ ಕೂಡ ಸ್ಟೇ ವಿಕೆಟ್ ಆಗಿಲ್ಲ. ನಾಳೆ ಕೂಡ ಕೋರ್ಟಲ್ಲಿ ವಿಚಾರಣೆ ಇತ್ತು. ಬಟ್ ನಾಳೆ ಮತ್ತೆ ಸರ್ಕಾರಿ ರಜೆ ಇರೋದ್ರಿಂದ, ಸರ್ಕಾರ ರಜೆ ನೀಡಿರೋದ್ರಿಂದ, ಯಾಕೆ ಅಂತಂದರೆ ಇವಾಗ ಗೊತ್ತಿದೆ ನಮಗೆ SM ಕೃಷ್ಣ ಸರ್ ಅವರ ಒಂದು ನಿಧನಕ್ಕೆ ಸಂತಾಪ ಸೂಚಿಸಿ ನಾಳೆ ರಜೆ ಇರೋದ್ರಿಂದ, ಸರ್ಕಾರಿ ರಜೆ, ನ್ಯಾಯಾಲಯಗಳು ಕೂಡ ರಜೆ ಇದೆ. ಸೊ ನಾಳೆ ಯಾವುದೇ ಕೇಸ್ಗಳ ಒಂದು ವಿಚಾರಣೆ ನಡೆಯೋಲ್ಲ. ಸೊ ಆ ಕಾರಣಕ್ಕಾಗಿ ನಾಳೆ ಅದು ಕೇಸ್ ಇಲ್ಲ. ಹಾಗಾದರೆ ಯಾವಾಗಿದೆ ಡೇಟು, ನೆಕ್ಸ್ಟ್ ಡೇಟು ಅದು ಗೊತ್ತಾಗುತ್ತೆ. ಸೊ ಹಾಗಾದರೆ ಸ್ಟೇ ವಿಕೆಟ್ಗೆ ಸಂಬಂಧಪಟ್ಟಾಗಿ ಈಗ ಇವರು ಇವತ್ತು ಆಲ್ರೆಡಿ ನೀವು ಪತ್ರಿಕೆಯಲ್ಲಿ ಬೆಳಗ್ಗೆ ನೋಡಿರ್ತೀರ. ಮುಖ್ಯವಾಗಿ ಜಡ್ಜಿಂದ ಬಂದಂಥ ಪ್ರಶ್ನೆ ಏನು ನ್ಯಾಯಾಧೀಶರದ್ದು ಅಂತಂದರೆ, CM ಅವರಿಗೆ ಏನು ಅಧಿಕಾರ ಇದೆ ಮರುಪರೀಕ್ಷೆಯ ಆದೇಶ ಮಾಡೋದಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಸಬ್ಮಿಟ್ ಮಾಡಿ ಅಂತ ಕೂಡ KPSC ಪರ ವಕೀಲರಿಗೆ ಹೇಳಿದ್ದಾರೆ. ಸೊ ಈಗ KPSC ಪರ ವಕೀಲರ ಕೆಲಸ ಏನಾಗಬೇಕು, ಏನು CM ಅವರು ಆದೇಶ ಮಾಡಿದ್ದಾರೆ ಮರುಪರೀಕ್ಷೆಗೆ, ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಆದೇಶಕ್ಕೆ ಏನಾದರೂ ಒಂದು ಡಾಕ್ಯುಮೆಂಟ್ ಅದರ ರಿಲೇಟೆಡ್ಡು, ಹೌದು ಅದಕ್ಕೆ ಈ ರೀತಿ ಒಂದು ಆದೇಶ ಮಾಡೋದಕ್ಕೆ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಕೊಟ್ಟರೆ, ಕರೆಕ್ಟಾಗಿ ಆರ್ಗ್ಯುಮೆಂಟ್ ಮಾಡಿದರೆ ಸ್ಟೇ ವಿಕೆಟ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಪ್ರಕರಣ ಹಾಗೆ ಮುಂದುವರಿತಾ ಹೋಗುತ್ತೆ. ಇನ್ ಕೇಸ್ ಆ ಪ್ರಕರಣ ರಿಟ್ ಪಿಟಿಷನ್ ಹಾಕಿರುವಂಥ ಅಪ್ಲಿಕೆಂಟ್ ಯಾರಿದ್ದಾರೆ ಅವ್ರ ಪರವಾಗಿಯೂ ಕೂಡ ಆಗಬಹುದು. ಸೊ ಹಾಗಾದರೆ ನೀವೀಗ ಮುಖ್ಯ ಪರೀಕ್ಷೆ ದಿನಾಂಕ ನೋಡಿ ಗೊಂದಲಕ್ಕೆ ಒಳಗಾಗುವಂಥ ಯಾವುದೇ ಪ್ರಸಂಗ ಇಲ್ಲ. ಬಿಕಾಸ್ ಅದು ತಾತ್ಕಾಲಿಕ ದಿನಾಂಕಗಳ ಒಂದು ಪಟ್ಟಿ ಅಷ್ಟೇ, ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕ ದಿನಾಂಕಗಳ ಪಟ್ಟಿ ಅಷ್ಟೇ. ಸೊ ಅದರಲ್ಲಿ ಕೆಲವೊಂದು ಇನ್ನೂ ಡೇಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಕೆಲವೊಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು, ಅದನ್ನು ಕೂಡ ಸದ್ಯದಲ್ಲೇ ಬಿಡಬಹುದು, ದಿನಾಂಕಗಳು ನಿಗದಿ ಆಗಬಹುದು. ಯಾವುದೇ ಗೊಂದಲಕ್ಕೆ ಒಳಗಾಗಕ್ಕೆ ಹೋಗಬೇಡಿ. ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ. ಆ್ಯಂಡ್ ಅದರ ಜೊತೆ ತುಂಬ ಜನ ಕೇಳ್ತಾ ಇದ್ರು ಅಗೇನ್ ಆ್ಯಂಡ್ ಅಗೇನ್. ಸೊ ನಿಮ್ಮ ಪ್ರಿಪ್ರೇಷನ್ ಫೋಕಸನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಿಪ್ರೇಷನ್ ಫೋಕಸ್ ಆ್ಯಸ್ ಇಟ್ ಈಸ್ ಇರಲಿ. ಬಟ್ ನಿಜವಾಗ್ಲೂ ಇದು KPSCದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಒಂದು ಪಂಚವಾರ್ಷಿಕ ಯೋಜನೆ ರೀತಿ ಆಗಿಬಿಟ್ಟಿದೆ. 5-6 ವರ್ಷ ಬರೀ ಇದಕ್ಕೆ ಅಂತಲೇ ಸಮಯ. ಎಷ್ಟೋ ಜನ ಫ್ರಸ್ಟ್ರೇಟೆಡ್ ಆಗಿ ನನ್ನ ಕೆಲವೊಂದಿಷ್ಟು ವೀಡಿಯೋದು ಕಮೆಂಟ್ ನೋಡ್ತಾ ಇದೆ, ನಾವು ಸಾಕು ಮಾಡಿಬಿಡ್ತೀವಿ, ಪ್ರಿಪ್ರೇಷನ್ನೇ ಬೇಡ, ಸುಮ್ಮನೆ ಏನಾದರೂ ಒಂದು ಉದ್ಯೋಗ ಮಾಡ್ತೀವಿ ಅಥವಾ ಇನ್ನೇನೋ ದುಡಿಯೋ ಹಾದಿ ನೋಡ್ಕೊಳ್ತೀವಿ, ಎಷ್ಟು ದಿನ ಅಂತ 5-10 ವರ್ಷ ಇದೇ ರೀತಿ ಮಾಡ್ತಾ ಹೋಗೋದು ಅಂತ. ನಿಜಕ್ಕೂ ತುಂಬ ಕಷ್ಟ ಇದೆ. PDO ಪರೀಕ್ಷೆಗೆ ಮೊನ್ನೆ ನಾನೇ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಾಗ 100 ಕಿಲೋಮೀಟರ್ಗಳಿಂದ ಬೈಕ್ ಮೇಲೆ 3 ಜನ ಜರ್ನಿ ಮಾಡಿಕೊಂಡು ಅಥವಾ ಇನ್ಯಾವುದೋ ರಶ್ ಇರೋ ಬಸ್ಸಲ್ಲಿ ಹೇಗೋ ಬಂದು ಪರೀಕ್ಷೆ ಬರೆದು ಅಲ್ಲೆಲ್ಲೋ ಮಲ್ಕೊಂಡು, ಕಡ್ಡಾಯ ಕನ್ನಡ ಪತ್ರಿಕೆ ಆದಮೇಲೆ ದೇವಸ್ಥಾನಗಳ ಮುಂದೆ ಮಲ್ಕೊಂಡು ನೆಕ್ಸ್ಟ್ ಡೇ GK ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಬರೆದು ತುಂಬ ಹೈರಾಣಾಗಿ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಜನ ಗರ್ಭಿಣಿಯರು ಪಾಪ ಮದುವೆ ಆಗಿರೋಂಥವ್ರು ಎಷ್ಟೋ ತಮ್ಮ ಫ್ಯಾಮಿಲಿದು ಏನೇ ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಪರೀಕ್ಷೆಗಾಗಿ, ಓದಿಗಾಗಿ ತಮ್ಮ ಒಂದು ಬದುಕಿನ ಒಂದಿಷ್ಟು ಸಮಯವನ್ನು ಮೀಸಲಿಡ್ತಾರೆ. ಬಟ್ ಯಾಕೆ ಇವ್ರಿಗೆ ಇನ್ನೂ ಸೀರಿಯಸ್ನೆಸ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನೋ ತಿಳಿತಾ ಇಲ್ಲ. ಸೊ ನೋಡೋಣ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.